ನಿಮ್ಮ ಮುಖದಲ್ಲಿ ತುಂಬ ಓಪನ್ ಪೋರ್ಸ್ ಇದೆಯೇ? ಇಲ್ಲಿದೆ ನೋಡಿ ಮನೆಮದ್ದು. ಮುಟ್ಟೆಯಲ್ಲಿ ವೈಟ್ ಬಿಳಿ ಭಾಗ ತಗೊಂಡು ಸ್ವಲ್ಪ ನಿಮ್ಮ ಮುಖಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಂಡು ಅದನ್ನು ಈ ರೀತಿ ಹಚ್ಕೊಬೇಕು ಲೇಯರ್ ವೈಸು. ಒಂದು ಸರಿ ಫುಲ್ ಫೇಸ್ ಹಚ್ಚಿ ಮತ್ತೆ ಅಗೇನ್ ಅದ್ರ ಮೇಲೆ ಇನ್ನೊಂದು ಲೇಯರ್ ಹಚ್ಚಬೇಕು. ಇದೇ ರೀತಿ ಎಷ್ಟು ಲೇಯರು ಹಚ್ಚಕ್ಕಾಗುತ್ತೆ ಅಷ್ಟು ಲೇಯರ್ ಹಚ್ಕೊಳ್ಳಿ. ಮಿನಿಮಮ್ 5 to 6 ಲೇಯರ್ ಹಚ್ಕೊಳ್ಳಿ. ಹಚ್ಕೊಳ್ಳೋದ್ರಿಂದ ಸ್ಕಿನ್ನು ಟೈಟ್ ಆಗ್ತಾ ಹೋಗುತ್ತೆ. ನೋಡ್ಬೋದು, ನಾನು ಒಂದು 6 ಲೇಯರ್ಸ್ ಹಚ್ಕೊಂಡಿದ್ದೀನಿ. ನಂದು 2 ಕೆನ್ನೆ ಸೈಡು ಸ್ವಲ್ಪ ಓಪನ್ ಪೋರ್ಸ್ ಇದೆ ನೋಡಿ, ಹಚ್ಚಾಗಿದೆ. ಸ್ಕಿನ್ ಯಾವ ರೀತಿ ಟೈಟ್ ಆಗ್ತಾ ಇದೆ, ಮಾತಾಡೋಕ್ಕೂ ಆಗೋಲ್ಲ, ಅಷ್ಟು ಟೈಟಾಗಿ ಸ್ಕಿನ್ ಆಗುತ್ತೆ ನೋಡಿ. ಎಷ್ಟು ಗ್ಲಾಸ್ ಥರ ಉಳಿತಾ ಇದೆ. ಇಲ್ಲಿ ಮೌತ್ ಪಾರ್ಟ್ಸು ಎಲ್ಲ ನೀಟಾಗಿ ಡ್ರೈ ಆಗಿದೆ, ಅದರಿಂದ ಸ್ಕಿನ್ ಟೈಟ್ ಅನ್ನಿಸ್ತಿದೆ. ನೋಡ್ಬೋದು ಇವಾಗ ಹಾರಿದೆ ಅದು. ಅದನ್ನು 10 to 15 ಮಿನಿಟ್ಸ್ ಬಿಟ್ಟರೆ ನೀಟಾಗಿ ಈ ರೀತಿ ಡ್ರೈ ಆಗಿ ಸ್ಕಿನ್ ಟೈಟ್ ಆಗುತ್ತೆ. ಅದರಿಂದ ಓಪನ್ ಪೋರ್ಸು ಶ್ರಿಂಕ್ ಆಗುತ್ತೆ. ನೋಡಿ ಎಷ್ಟು ಟೈಟ್ ಆಗಿದೆ, ಫುಲ್ ಡ್ರೈ ಆಗುತ್ತೆ. ಯಾವುದೇ ರೀತಿ ಮಾತಾಡಬಾರ್ದು ಮತ್ತು ಚ್ಯೂಯಿಂಗ್ ಆ ರೀತಿ ಏನೂ ಮಾಡಬಾರ್ದು. ಈ ರೀತಿ ನೀಟಾಗಿ ಡ್ರೈ ಆಗಿರಬೇಕು. ಈಗ 15 ಮಿನಿಟ್ಸ್ ಆಗಿದೆ, ಫುಲ್ ಡ್ರೈ ಆಗಿದೆ. ಮೇಲೆ ಸ್ಕಿನ್ ಫುಲ್ಲು ಗ್ಲಾಸ್ ಥರ ಹೊಳಿತಾ ಇರುತ್ತೆ. ಅದು ಫೀಲೇ ತುಂಬ ಸಾಫ್ಟಾಗಿರುತ್ತೆ, ಟೈಟ್ ಅನ್ನಿಸ್ತಾ ಇರುತ್ತೆ. ಆವಾಗ ಅದು ಫುಲ್ ಡ್ರೈ ಆಗಿದೆ ಅಂತ ಅರ್ಥ. ಫಿಫ್ಟೀನ್ ಟು 20 ಮಿನಿಟ್ಸ್ ಆದಮೇಲೆ ನಾವು ಅದನ್ನು ನೀರಿಂದ ವಾಶ್ ಮಾಡಿಕೊಂಡ್ರೆ ಫಸ್ಟು ಬಿಫೋರ್ಗೂ ಆಫ್ಟರ್ಗೂ ನೀವೇ ಡಿಫ್ರೆನ್ಸ್ ನೋಡ್ಬೋದು. ಈಗ ಮುಖ ತೊಳ್ಕೊಂಬರೋಣ. ನೋಡ್ಬೋದು ಸ್ಕಿನ್ನು ಸ್ವಲ್ಪ ಟೈಟ್ ಅನಿಸ್ತಾ ಇರುತ್ತೆ ಮತ್ತು ಸಾಫ್ಟ್ ಅನಿಸುತ್ತೆ ಸ್ಕಿನ್ನು. ಇದೇ ರೀತಿ ವೀಕ್ಲಿ 2 ಟೈಮ್ ಮಾಡ್ತಾ ಬಂದರೆ ಸ್ಕಿನ್ ತುಂಬ ಟೈಟ್ ಆಗುತ್ತೆ ಮತ್ತು ಓಪನ್ ಪೋರ್ಸ್ ಕೂಡ ಕ್ಲೋಸ್ ಆಗ್ತಾ ಬರುತ್ತೆ. ನಾನು ಓಪನ್ ಪೋರ್ ಮಿನಿಮೈಸರ್ ಅಂತ ಸಿರಮ್ ಇದೆ ವೆಲ್ನೆಸ್ ಅವ್ರದ್ದು, ಅದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ಯೂಸ್ ಮಾಡಿ 2 to 3 ಮಿನಿಟ್ಸ್ ಮಸಾಜ್ ಮಾಡೋದ್ರಿಂದ ಸ್ಕಿನ್ ಕೂಡ ಟೈಟಾಗಿ ಸಾಫ್ಟ್ ಆಗುತ್ತೆ.